ಹೈ ಬಿಪಿಯನ್ನ ನಿರ್ಲಕ್ಷ್ಯ ಮಾಡುವವರೇ ಎಚ್ಚರ ಎಚ್ಚರ. ನಿಮ್ಮ ಸಣ್ಣ ನಿರ್ಲಕ್ಷ್ಯದಿಂದಾಗಿ ಮೆದುಳಿನ ನರಗಳು ದುರ್ಬಲಗೊಂಡು ರಕ್ತಸ್ರಾವಕ್ಕೆ ಕಾರಣವಾಗಬಹುದು. ಹೌದು, ಅಧಿಕ ರಕ್ತದೊತ್ತಡವು ಒಂದು ಅಪಾಯಕಾರಿ ಕಾಯಿಲೆ. ಇದರಿಂದ ಮೆದುಳಿನ ನರಗಳು ದುರ್ಬಲಗೊಳ್ಳಬಹುದು. ಕೆಲವೊಮ್ಮೆ ಅತಿಯಾದ ಒತ್ತಡದಿಂದಾಗಿ ಮೆದುಳಿನ ನರಗಳು ಸಹ ಸಿಡಿಲಿವೆಯಂತೆ. ಇದರಿಂದಾಗಿ ಮೆದುಳಿನೊಳಗೆ ರಕ್ತಸ್ರಾವ, ಹೆಪ್ಪುಗಟ್ಟುವಿಕೆ ಮತ್ತು ಪಾರ್ಶ್ವವಾಯುವಿನ ಅಪಾಯವನ್ನು ಕೂಡ ಹೆಚ್ಚಿಸಲಿದೆಯಂತೆ. ಆದ್ರಿಂದ ಅಧಿಕ ರಕ್ತದೊತ್ತಡವನ್ನ ಆದಷ್ಟು ಕಂಟ್ರೋಲ್ನಲ್ಲಿ ಇಡುವುದು ಮುಖ್ಯ ಅಂತ ವೈದ್ಯರು ಸಲಹೆ ನೀಡುತ್ತಿದ್ದಾರೆ. ಇತ್ತೀಚೆಗೆ ಹೈ ಬಿಪಿ ಅನ್ನೋದು ಕಾಮನ್ ಆಗಿ ಹೋಗಿದೆ. ಹೀಗಾಗಿ ಸಾಕಷ್ಟು ಜನ ನಿರ್ಲಕ್ಷ್ಯ ಮಾಡ್ತಾರೆ. ಇನ್ನೂ ಕೆಲವರಿಗೆ ಹೈ ಬಿಪಿ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಇಂತಹ ಕಾರಣಗಳಿಂದಾಗಿ ಹೈ ಬಿಪಿ ಹೆಚ್ಚಾಗಿ ಮೆದುಳಿನ ನರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನ ಬೀರ್ತಾ ಇವೆ ಅಂತೆ. ಸಾಮಾನ್ಯವಾಗಿ ಅಧಿಕ ರಕ್ತದೊತ್ತಡ ಇದ್ದಾಗ ತೀವ್ರ ತಲೆನೋವು, ವಾಕರಿಕೆ, ವಾಂತಿ, ದೃಷ್ಟಿಯಲ್ಲಿ ಬದಲಾವಣೆ, ಗೊಂದಲ ಅಥವಾ ಮರುಗಟ್ಟುವಿಕೆಯಂತಹ ಮುಂತಾದ ಹಲವು ರೀತಿಯ ಲಕ್ಷಣಗಳು ಕಂಡು ಬರಲಿವೆಯಂತೆ. ಹಲವು ಬಾರಿ ಅಧಿಕ ರಕ್ತದೊತ್ತಡದಿಂದಾಗಿ ಮೆದುಳಿನ ರಕ್ತಸ್ರಾವ ಸಂಭವಿಸಿ ಪಾರ್ಶ್ವವಾಯು ಸಂಭವಿಸಲಿದೆಯಂತೆ. ಇತ್ತೀಚೆಗಂತೂ 95% ಮೆದುಳಿನ ರಕ್ತದೊತ್ತಡದಿಂದಾಗಿ ರಕ್ತಸ್ರಾವ ಉಂಟಾಗ್ತಾ ಇದೆಯಂತೆ. ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ರಕ್ತದೊತ್ತಡವನ್ನ ಪರೀಕ್ಷಿಸಿಕೊಳ್ಳಬೇಕು. 40 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ತಮ್ಮ ರಕ್ತದೊತ್ತಡದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಇಲ್ಲದಿದ್ದರೆ ರಕ್ತದೊತ್ತಡದ ಜೊತೆಗೆ ಕೊಲೆಸ್ಟ್ರಾಲ್ ಮತ್ತು ಸಕ್ಕರೆಯ ಮಟ್ಟವು ಹೆಚ್ಚಾದ್ರೆ ಅದು ಅಪಾಯಕಾರಿ ಆಗಲಿದೆಯಂತೆ.